ಕಾಂಗ್ರೆಸ್ ಕಚೇರಿಗೆ ಬರೋದಕ್ಕೆ ಕಾರಣ ಏನು? ದಾರಿ ತಪ್ಪಿದ ಮಗ ಯಾರು ಅಂತ ಪ್ರಶ್ನೆ ಮಾಡಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಅವರು. ಕಾಂಗ್ರೆಸ್ ಕಚೇರಿಗೆ ಬರೋದಕ್ಕೆ ಕಾರಣ ಏನು? ದಾರಿ ತಪ್ಪಿದ ಮಗ ಯಾರು ಅಂತ ಪ್ರಶ್ನೆ ಮಾಡಿದ್ದಾರೆ ಬಿಕೆ ಹರಿಪ್ರಸಾದ್. ಕ್ಯಾಬಿನೆಟ್ ಸರ್ಕಾರಕ್ಕಿಂತ ಮಕ್ಕಳ ಭವಿಷ್ಯ ಮುಖ್ಯ. ಪೊಲೀಸರು ಬಿಜೆಪಿಗರಿಗೆ ಕುಡಿಯಲು ನೀರು ಕೊಟ್ಟಿದ್ರು, ಆದರೆ ಅವರು ನೀರಿನ ಬಾಟಲ್ ಕೆಪಿಸಿಸಿ ಕಚೇರಿಯ ಕಡೆಗೆ ಎಸೆದ್ರು. ನಾವು ಜನರ ಅಭಿವೃದ್ಧಿಗೆ ಒತ್ತು ಕೊಡೋದು ನಮ್ಮ ಉದ್ದೇಶ ಅಂತ ಬೆಂಗಳೂರಿನಲ್ಲಿ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಅವರು ಬಿಜೆಪಿಯ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಅವರು ಒಬ್ಬ ಶಾಸಕನಾಗಿ ದಾರಿ ಇರಿ, ನಾವು ಆಪರೇಷನ್ ಕಮಲ್ದವರಲ್ಲ, ಬಿಜೆಪಿ ಅವ್ರನ್ನ ಕರ್ಕೊಂಬಂದು ಕಾಂಗ್ರೆಸ್ ಸೇರಿಸ್ಕೊಳ್ಳೋಕ್ಕೆ. ಆ ಆಪರೇಷನ್ ದಾರಿ ತಪ್ಪಿದ ಮಗ ಅವನು ಯಾಕೆ ಅದನ್ನ ಇಲ್ಲಿ ಯಾಕೆ ಬಂದಂತೆ? ಇಲ್ಲಿ ಬಂದಿದ್ದೆ ದೊಡ್ಡ ಷಡ್ಯಂತ್ರ. ಅದು ಅಶೋಕ್ ಹೇಳಿದ್ರಲ್ಲ, ಬಾಂಬು, ಲಾಂಗು, ಚಾಕು ಅದನ್ನೆಲ್ಲ ಭಾಳ ಗೋಪ್ಯವಾಗಿ ಬಂದು ಇಟ್ಟು ಹೋಗಿ ನಮ್ಮ ಮೇಲೆ ಆಪಾದನೆ ಮಾಡೋಕ್ಕೆ ಬಂದಿರೋದು. ಅದು ಯಾರ ಕಾರಲ್ಲಿ ಇತ್ತು ಅಂತ ನಾನು ಈಗ ಹೇಳಲ್ಲ, ತನಿಖೆ ಆದಮೇಲೆ ನಿಮ್ಗೆ ಹೇಳ್ತೀನಿ. ದಾರಿ ತಪ್ಪಿದ ಮಗ ಹರೀಶು ದಾರಿ ತಪ್ಪಿ ಕಾಂಗ್ರೆಸ್ ಆಫೀಸ್ಗೆ ಬರಬೇಕಾದ್ರೆ ಕಾರಣ ಏನು? ಅಲ್ಲಿ ಭಾಳ ಗಂಭೀರವಾಗಿ ಎಲ್ಲೆಲ್ಲಿಟ್ಟರೆ ಏನೇನು ತೊಂದರೆ ಆಗ್ಬೋದು ಅಂತ ನೋಡಿದ್ರಲ್ಲ, ಅದನ್ನು ಇವರು ಹೇಳಬೇಕಾಗತ್ತೆ. ಅದ್ರ ಜೊತೆಗೆ ಬಸ್ ಹೋಗ್ತಾ ಇತ್ತಾನೆ, ಬಸ್ ಹೋಗುವಾಗ ಆ ಪೊಲೀಸವರು ಅವ್ರಿಗೆ ನೀರು ಕೊಟ್ಟಿದ್ದಾರೆ ಚೆನ್ನಾಗಿ ಕೂಗ್ಲಿ ಅಂತ, ಭಾರತೀಯ ಜನತಾ ಪಾರ್ಟಿ ಅವ್ರಿಗೆ. ಆ ನೀರಿನ ಬಾಟ್ಲಿ ಯಾಕೆ ಕೊಡಿದ್ರಂತೆ ಕಾಂಗ್ರೆಸ್ ಆಫೀಸ್ ಮುಂದೆ? ಒಬ್ಬರು ಜವಾಬ್ದಾರಿಯಲ್ಲಿರ್ತಕ್ಕಂಥ ಶಾಸಕರು ಅವರು ಕೂಡ, ಮಾಜಿ ಮಂತ್ರಿಗಳು. ಸೊ ಇವೆಲ್ಲ ಕಾಂಗ್ರೆಸ್ ಪಕ್ಷದ ಮೇಲೆ ಅಕ್ರಮ ಆದರೆ, ದಾಳಿ ಆದರೆ ನಾವೆಲ್ಲ ಸಹಿಸ್ಕೊಂಡಿರ್ಬೇಕು ಅಂತ. ಕಾಂಗ್ರೆಸ್ ಕಾರ್ಯಕರ್ತರು ನಾವು ಸಹಿಸ್ಕೊಂಡಿರ್ತೀವಿ. ಕಾಂಗ್ರೆಸ್ ಕಾರ್ಯಕರ್ತರು ಇದನ್ನು ಭಾಳ ಪವಿತ್ರವಾದ ಮಂದಿರ ಅಂತ ತಿಳ್ಕೊಂಡಿದ್ದಾರೆ. ಅವ್ರು ಯಾರೂ ಸಹ ಸಹಿಸ್ಕೊಳ್ಳೋದಿಲ್ಲ. ಅದು ಅವರು ಒಬ್ಬ ಶಾಸಕನಾಗಿ ದಾರಿ ತಪ್ಪಿ